8 ಗಂಟೆಗೆ ಹೊಡ್ಬೇಕು ಅನ್ಕೊಂಡ್ವಿ, ಬಟ್ ಎಷ್ಟ್ ಗಂಟೆಗೆ ಹೊಟ್ವಿ? 12 ಗಂಟೆ. ಅದ್ರಲ್ಲಿ ಏನು ಬಂದಿರತ್ತೆ ತಿನ್ನಕ್ಕೆ. ಹಂಗೆ ಇಲ್ಲಿ ನಮ್ಮನೆ ದೇವ್ರು ಐತಲ್ಲ, ಮುಲ್ಕಟ್ಟಮ್ಮ ನಮ್ಮನೆ ದೇವರು, ಅಲ್ಲೇ ಪೂಜೆ ಎಲ್ಲ ಇವರೇ ಎನರ್ಜಿ ಕೊಡ್ತಾರ ಬಿಡಿ. ಸತ್ಯವೇ ನಮ್ಮ ಜಯಂತಿ. ಹಾಯ್, ಬೆಂಗಳೂರಿಗೆ ಬಂದ್ಬಿಟ್ಟು ಹಸಿ ಟಿಸ್ಕೊಳ್ಳ ವೇದ ಓ ತಗೊಳ್ಳೆ. ಏನು ನೀನ್ ಏಳು ಡ್ಯಾನ್ಸ್ ಹೇಳಿತಾನೆ ಈಗ ನಿನ್ಗೆ ಪತಾ ಇದ್ಯಾ? ಎಲ್ಲಿಗ್ ಬರ್ತಿದ್ಯಾ, ಎಷ್ಟ್ ಗಂಟೆಗೆ? ಮಹಾ ಇಕ್ಕು ಫೋನು, ನಮ್ಗೆ ಗೊತ್ತು ನೀನ್ ಬಂದಾಗ ನೋಡ್ಕೊಳ್ಳೋದು. Hello beautiful people, welcome back to my YouTube channel, Veda Ramkrishna YouTube channel. ನಾವು ಊರ್ಗ್ ಹೊರಡ್ತಾ ಇದೀವಿ. ಆಕ್ಚುಲಿ ಫಂಕ್ಷನ್ಗೆ ಹೋಗ್ಬೇಕಿತ್ತು, ಆನ್ ದ ವೇ ಹಂಗೆ ದೇವಸ್ಥಾನಕ್ಕೆ ಹೋಗಿ ಊರ ಹತ್ರ ಹಂಗೆ ಅಜ್ಜಿನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸಡನ್ ಪ್ಲಾನ್ ಮಾಡ್ಕೊಂತ ಇದೀವಿ. ಹೊಡ್ಬೇಕು ಅನ್ಕೊಂಡಿದ್ದು ನಾವು ಒಂದ್ 8 o'clock ಆತೆ, 8 ಗಂಟೆಗೆ ಹೊಡ್ಬೇಕು ಅನ್ಕೊಂಡ್ವಿ, ಬಟ್ ಎಷ್ಟ್ ಗಂಟೆಗೆ ಹೊಟ್ವಿ? 12 ಗಂಟೆ. ಅದು ಕಾರಣಾಂತರಗಳಿಂದ ಅದೆಲ್ಲ ಹೇಳಕ್ಕಾಗಲ್ಲ. ಲೇಟ್ ಆಗಿ ರೆಡಿ ಆದೆ ಅಂತ ಹೇಳ್ಬಿಡು, ಪರವಾಗಿಲ್ಲ. ಏನಿಲ್ಲ, ನಾನು 8 ಗಂಟೆ ಅಂದ್ರೆ 7:30 ರೆಡಿ ಆಗಿರ್ತೀನಿ, ನಂದೆಲ್ಲ ತಪ್ಪೇ ಇರಲ್ಲ. ಹಿಂಗೆ ಏನೋ ಅದೆಲ್ಲ ಹೇಳಕ್ಕಾಗಲ್ಲ, ಕಾರಣಾಂತರದಿಂದ ತಪ್ಪಾಯ್ತು. ಹಂಗೇ ಬೇರೆ ನಾವೆಲ್ಲ ಆಚೆ ಹೋಗಿದ್ವಿ, ಅಲ್ಲಿಂದ ಲೇಟ್ ನೈಟ್ ಮನೆಗೆ ಬಂದ್ವಿ. ನಾವ್ ಆಕ್ಚುಲಿ ಪ್ಲಾನ್ ಮಾಡ್ಕೊಳ್ಳೋದ್ ಮಾತ್ರ 5 ಗಂಟೆಗೆ ಹೋಗ್ಬಿಡೋಣ, 4 ಗಂಟೆಗೆ ಉದ್ರಾಗ್ ಬಿಡ್ಬೇಕು ಲೊಕೇಶನ್ಗೆ ಅನ್ನೋ ತರಾನೇ ಮಾತಾಡೋದು. ಬಟ್ ಆಗೋದೆಲ್ಲ 10 ಗಂಟೆಗೆನೆ. 10 ಗಂಟೆ ಇವತ್ತು 12 ಗಂಟೆಗೆ ಹೊರಟಿದೀವಿ. ನೆನ್ನೆ ನನ್ಗೆ 8:30 ಎಚ್ಚರ. ಇವ್ನ್ ಎದ್ರೆ ಇವ್ನ್ ಬೈತಾನಲ್ಲಪ್ಪ, ನೀವ್ ಅಲ್ಲೇ ರೆಡಿ ಆಗ್ಬಿಟ್ಟಿರ್ತೀರಾ ಅನ್ನೋ ಭ್ರಮೆ. ಎದ್ದಿದ ತಕ್ಷಣ ಕೋಮಾಗ ಹೋಗಿರೋ ಫೋನ್ ಹುಡುಕ್ತಾ ಇದೀನಿ, ಎಲ್ಲಿ ರೆಡಿ ಆಗ್ಬಿಟ್ರ ಅಂತ ಕೇಳಕ್ಕೆ. ಫೋನ್ ಮಾಡಿ ಕೇಳಿದ್ರೆ ಇವ್ರು ಹಾಗೆ ನಾನು ಎದೊಳಕ್ ಒಂದು 1/2 ಗಂಟೆ ಮುಂಚೆ ಎದ್ದಿದ್ದಾರೆ ಅಷ್ಟೇ, ಏನಿಲ್ಲ. ಸೊ ನಂದೇನ್ ತಪ್ಪಿಲ್ಲ. ನೀನ್ ಅದ್ರಲ್ಲೂ ಲೇಟ್ ರೆಡಿ ಆಗಿದ್ಯಾ? ಏನ್ ಲೇಟ್ ಆಗಿ ರೆಡಿ ಇಲ್ಲ, ನನ್ ಮಗನ್ಗೆಲ್ಲ ಸ್ವಲ್ಪ ಆಚೆ ಕೆಲ್ಸ ಇತ್ತು, ಅವ್ನ್ ಬರೋದೇ ಲೇಟ್ ಆಗೋಯ್ತು. ಅವ್ನ್ ಬೇಗ ಬಂದಿದ್ರೆ ಬೇಗ ಹೋಗ್ಬೋದಾಗಿತ್ತು. ಅವ್ನ್ ಬರೋದ್ರಿಂದ ಲೇಟ್ ಆಗಿರೋದ್ರಿಂದ 12 ಗಂಟೆ ಆಗೋಯ್ತು. ಅದ್ರಲ್ಲೂ 2 ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು, ಅದ್ರಲ್ಲಿ ಒಂದ್ ದೇವಸ್ಥಾನ ಪ್ಲಾನ್ ಕಟ್ ಆಗೋಯ್ತು. ಇನ್ನೊಂದ್ ದಿವಸ ಹೋಗೋಣ ಅಂತ ಇವಾಗ ಅಲ್ಲೇ ಒಂದು ನಮ್ ದೇವಸ್ಥಾನ, ಮನೆ ದೇವ್ರ ದೇವಸ್ಥಾನದ ಹತ್ರನೇ ನಮ್ ಫ್ರೆಂಡ್ ಒಂದು ಗುರುಪ್ರವೇಶ ಇದೆ. ಹಂಗು 2 ಮುಗ್ದೋಗ್ಬಿಡತ್ತೆ ಅಂತ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಪ್ಲಾನ್ ಇದೆ, ನಿಮ್ ಅಜ್ಜಿ ಊರ್ಗ್ ಹೋಗ್ಬಿಟ್ಟು ಅಜ್ಜಿ ಊರ್ಗ್ ಹೋಗಿ ನಮ್ಮ ಅಜ್ಜಿಗೊಂದ್ ಹಾಯ್ ಹಲೋ ಬಾಯ್ ಟಾಟಾ ಸಿ ಯು ಅಂತ ಹೇಳಿ ಈಗ ನಮ್ಮ ಮತ್ತೆ ಜಿಗಿ ರೆಡಿ ಆಗಿದ್ದಾರೆ ಸೈಕ್ ಆಗಿ. ಈ ಸೀರೆ ನೀವು ನಮ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೀವು ಶಾಪಿಂಗ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ನಾನ್ ಬೇಡ ಅಂತ ಹೇಳಿದ್ರು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಅದು. ಯಾಕೆ ಚೆನ್ನಾಗಿಲ್ವಾ? ನೋಡಿ ನೀವೇ ಹೇಳ್ತೀರಾ ಚೆನ್ನಾಗಿದೆ ಆಂಟಿ ಅಂತ. ಅದನ್ನ ಮತ್ತೆ ಮ್ಯಾನಿಪುಲೇಟ್ ಮಾಡೋದು. ನೀವ್ ಹೇಳ್ತೀರಲ್ಲ ನಾನ್ ಸೆಲೆಕ್ಟ್ ಮಾಡಿರತ್ತಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ, ಆಂಟಿಗೆ ಒಪ್ಪಂಗೆ ಆಂಟಿ ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೀನೇ ಭ್ರಮಿಸ್ಬಿಡ್ತೀಯಲ್ಲ ಅವ್ರಿಗೆ. ಏನ್ ಬ್ರಹ್ಮಸಲ್ಲ, ಅವ್ರ ನಾನ್ ಮನ್ಸಲ್ಲಿ ಇರೋದನ್ನೇ ಹೇಳ್ತೀನಿ, ಅವ್ರ ಹಂಗೆ ಮತ್ತೆ ಸೀರೆ ಚೆನ್ನಾಗಿದೆ. ಏನಾಗೈತೆ? ಚೆನ್ನಾಗಿದೆ ಆ ಕಲರ್ ಜಿಗಿ ಪರವಾಗಿಲ್ಲ ಬಿಡು, ಜಿಗಿ ನಿಜ ಹೇಳ್ಬಿಟ್ಟ ನೋಡೋನು. ಆಯ್ತು, ನೀವ್ ಅದು ಚೆನ್ನಾಗಿದೆಯಾ ಇಲ್ಲೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಗಂತೂ ನನ್ಗೆ ಅಂದ್ರೆ ಇನ್ನು ಲೈಟ್ ಕಲರ್ ತಗೋಬೇಕಂತ, ಪರ್ಪಲ್ ಪ್ರಾಬ್ಲಮ್ ಆ ಸ್ಯಾರಿ. ನನಗೆ ಇಷ್ಟ, ನನ್ನ ಹತ್ರ ಪರ್ಪಲ್ ಇರ್ಲಿಲ್ಲ, ಅದಕ್ಕೆ ನಾನು ತಗೊಂಡೆ. ಮತ್ತೆ ಶಾಪಿಂಗ್ ಅಲ್ಲಿ ಮಾತ್ರ ಯಾಕೆ ನನ್ನ ಕೇಳ್ತೀಯಾ? ಇದಿಷ್ಟನಾ, ಚೆನ್ನಾಗಿದ್ಯಾ? ಅದು ಒಬ್ರ ಜೊತೆಲಿ, ನಿನ್ನ ಜೊತೆಲಿ ಇಲ್ಲ ಅಂದ್ರೆ ನೀನ್ ಯಾವ ಊರ್ ನಾಯಿ ಮಾತಾಡ್ಸ್ತಿತ್ತು, ನೀನ್ ಜೊತೆಲಿ ಇರೋದ್ರಿಂದ ಮಾತಾಡಿಸ್ಲೇಬೇಕು. ಕಾಂಚಳಿ ನಮ್ಮ ಅಜ್ಜಿಗೆ ಹೇಳ್ತೀನಿ ರೀ ಇವತ್ತು. ನನ್ ಜೊತೆ ಅಪ್ಪ ಅಮ್ಮ ಇಲ್ಲ, ನಮ್ಮ ಅಜ್ಜಿಗೆ ಹೇಳಮ್ಮ, ನಿಮ್ಮ ಅಜ್ಜಿಗೆ ಹೇಳಮ್ಮ. ಆಯ್ತು, ಈಗ ನೀನ್ ಜೊತೆಲಿ ಹೋದ್ಮೇಲೆ ಯಾರಾದ್ರೂ ಒಬ್ರು ಕೇಳ್ತಾರೆ, ಏನ್ ವಿಧ ಇದು ಚೆನ್ನಾಯ್ತಾ? ನೀನ್ ಕೇಳಲ್ವಾ ಇದು ಓಲೆ ಚೆನ್ನಾಗ್ ಕಾಣ್ತೈತಾ, ಈ ಓಲೆ ಹಾಕಲ್ಲ ಈ ಓಲೆ ಹಾಕಲ್ಲ ಅಂತ? ಪಳ ನೀನು ಈ ತರ ಫ್ಯಾಷನ್ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇರ್ತೀಯ ಫ್ಯಾಷನ್. ಹೇಳ್ತಾರಲ್ಲ ನಾನ್ ಸುಂದರಿ ನಾನು ಅಂತ ಹೇಳ್ತೀಯಲ್ಲ, ನೀನೇ ಹೇಳ್ಕೊಂತೀಯಲ್ಲ ಹಂಗೆ. ನನಗ್ ನಾನ್ ಸುಂದರಿನೇ, ಹೌದು. ಫ್ಯಾಷನ್ ಸೆನ್ಸ್ ಗೊತ್ತು ಅಂತ ಕೇಳ್ತೀನಿ, ಆದ್ರೆ ಕೆಲವೊಂದ್ಸರಿ ಏನ್ ಮಾಡ್ತೀಯ ನೀನ್ ತಪ್ಪೇ ಮಾಡ್ತೀಯ, ಚೆನ್ನಾಗಿಲ್ದಿರೋದೇ ನಿನ್ ಟೇಸ್ಟ್. ಅದೇನಂತಾರಲ್ಲ. ಆಯ್ತು, ಹಂಗೆ ತಿಳ್ಕೊಡ್ರಿ. ನಮಗ್ ಚೆನ್ನಾಗ್ ಕಾಣೋದು ನಿಮಗ್ ಚೆನ್ನಾಗ್ ಕಾಣಲ್ಲ, ನಿಮಗ್ ಚೆನ್ನಾಗ್ ಕಾಣೋದು ನಮಗ್ ಚೆನ್ನಾಗ್ ಕಾಣಲ್ಲ ಅಷ್ಟೇ. ಒಟ್ನ ನೀನ್ ಮಾತ್ರ ನಿಜ ಒಪ್ಕೊಳ್ಳ, ಇದು ಏನಿಲ್ಲ, ನಾವು ನಿಜಾನೇ ನಡೀತೀವಿ. ಸತ್ಯಮೇ ಜಯತಿ ನಮ್ದು. ಸತ್ಯಮೇ ಜಯತಿ, ಸತ್ಯವೇ ನಮ್ಮ ಜಯಂತಿ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಜಯಂತಿ ಸತ್ಯ ಎಲ್ಲೆಲ್ಲ ಯಾರ್ಯಾರ ಪರವಾಗಿಲ್ಲ ಬಿಡು ಗುರು, ಮಾತಾಡಕ್ ಬರ್ದೇ ಇರೋಗೆಲ್ಲ ನೀವು ತಪ್ಪ ಹುಡ್ಕೋದ್ರೆ ನಾವೇನು ಮಾಡಕ್ ಆಗಲ್ಲ.
ನಾವು ಮುಂಚೆ ಮಾತೇ ಆಡ್ತಿರ್ಲಿಲ್ಲ, ಈಗ ಸ್ವಲ್ಪ ಮಾತಾಡ್ತೀವಿ. ಅದ್ರಲ್ಲಿ ಇವ್ರು 100 ತಪ್ಕೊಂಡ್ ಹಿಡಿತಾರೆ, ಅದು ನೀವು ಹೊಟ್ಟೆಗೆ ಹಾಕೊಳ್ಳಿ ಅಷ್ಟೇ. ನಾನು ಅವ್ರ ಜಯಂತಿ ಅಂತ. ತಿನ್ನು ಪ್ರಸಾದ. ಹಿಂಗನಿಸ್ತು. ಎಷ್ಟೊಂದು ದಿನ ಆದ್ಮೇಲೆ ಬಂದಿದೀವಲ್ಲ. ಒಂದಾನೊಂದು ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಬಂದಿದ್ದು. ನಾನೀಗ ಅಷ್ಟು ಮರ್ತೋಗ್ಬಿಡಿ. ನಾಳೆ ತುಂಬಾ ವರ್ಷ ಚಿಕ್ಕ ಹುಡುಗರು ನೈಟ್ ಅಲ್ಲಿ ಬಂದಿದ್ವಿ. ಬರೀ ಹಳೆ ಅವಾಗ ಜಾಸ್ತಿ ಹುಳ. ಈ ದೇವಸ್ಥಾನ ತುಂಬಾ ಇರುವೆ ಹುಳ, ಏನೇನೋ ವೆರೈಟಿ. ಹೌದು, ನಾವು ನೈಟ್ ಎಲ್ಲ ಇರಕ್ಕೆ ಕಿವಿಗೆಲ್ಲ ಹತ್ತಿ ಎಲ್ಲ ಇಟ್ಕೊಂಡು ಮಲ್ಲಿಗೆ ಬೆಳಿಗ್ಗೆ ಕುತ್ಕೊಳ್ಳೋಕ್ ಆಗ್ತಿರ್ಲಿಲ್ಲ, ಅಷ್ಟು ಹುಳ. ಮೈ ಮೇಲೆಲ್ಲ ಅರಿಯೋದು, ತಿನ್ನೋದ್ರಲ್ಲೆಲ್ಲ ಅರಿಯೋದು. ಹೆಂಗ ಮಾಡ್ಕೊಂಡು ಹೋದ್ವಿ. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದಾರೆ ದೇವಸ್ಥಾನ. ನೋಡಕ್ಕೆ ಒಂದ್ ಸಂತೋಷ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಒಂದ್ ಟೈಮಲ್ಲಿ ಹಿಂಗಿತ್ತ ಅನ್ನೋ ತರ ಇದೆ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಇವಾಗ ದೇವಸ್ಥಾನದಿಂದ ಎಡೋತಿದ್ದಂಗೆ ಫಂಕ್ಷನ್ ಲೊಕೇಶನ್ಗೆ ಬಂದ್ಬಿಟ್ವಿ. ಅದಕ್ಕೆ ಇಷ್ಟತ್ರ ಬಂದ್ಮೇಲೆ ನಮ್ಮ ಮನೆ ದೇವ್ರು ಪೂಜೆ ಮಾಡಿಸ್ದಂಗಿರಕ್ಕಾಗಲ್ಲ. ತಾಯಿ ನಮ್ಮ ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು. ಆದ್ರೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಒಂದ್ ಟೈಮಲ್ಲಿ ಹೇಗಿದ್ದೆ ಹೇಗಾದೆ ಟ್ರಾನ್ಸ್ಫಾರ್ಮೇಶನ್ ದೇವಸ್ಥಾನದ ತುಂಬಾ ಚೆನ್ನಾಗಿತ್ತು. ಇದೇ ಫಂಕ್ಷನ್ ಮುಂದೆ ಕಣ, ಆ ಕಡೆ ಕನ್ಫ್ಯೂಸ್ ಆಮೇಲೆ ಯಾರ್ದೋ ಮನೆ ಎಲ್ಲ ಕಣ, ಮುಂದೆಗಡೆ ಲೈಟ್ ಹಾಕೋರಲ್ಲ ಆ ಮನೆ. ಹಿಂಗ್ ಗೊತ್ತಿಲ್ಲ ಯಾರ್ದಾರ್ದೋ ಫಂಕ್ಷನ್ಗೆ ಹೋಗಿದ್ ಯಾವಾಗಾದ್ರು ಮೈ? ಎಲ್ಲಿ? ನಾನು ಜಿಂದಗಿಲಿ ಒಂದ್ಸರಿನೂ ಈ ಸಾಹಸ ಮಾಡಿಲ್ಲ. ಓಕೆ, ಇದು ಲೊಕೇಶನ್ ಬಂದ್ವಿ. ಸಲ ಫೋನ್ ಮಾಡಿದ್ದು ವೇದ. ನೆಟ್ವರ್ಕ್ ಸಿಗಲ್ಲ ಚಿನ್ನಿ. ಎಲ್ಲಾರ್ಗೂ ಮಾಡಿದ್ದಾಯ್ತು. ಇಲ್ಲೇನ್ ಗೊತ್ತಾ, ಇಲ್ಲಿ ಕರೆಕ್ಟ್ ಆಗಿ ಫುಲ್ಲು ಮೈಸೂರು ಜಿಂಗಲಲ್ಲ. ಸಿಗುತ್ತೆ ಕಣೋ, ಇಲ್ಲಿಂದ ಒಳಗಡೆ ನೆಟ್ವರ್ಕ್ 3 ಜನಕ್ಕೆ ಮಾಡಿದೀವಿ, ಯಾರಿಗೂ ಕನೆಕ್ಟ್ ಆಗಿಲ್ಲ ಫೋನು. ಅಡ್ರೆಸ್ ಗೊತ್ತಿತ್ತಲ್ಲ, ಅದರಿಂದ ಪ್ರಾಬ್ಲಮ್ ಇಲ್ಲ. ಜಿಂಗಲಲ್ಲ ನೋಡಿ ನಿಮ್ ಸಣ್ಣ ಫ್ರೆಂಡ್ ಜೊತೆ. ಫ್ರೆಂಡ್ ಅಲ್ವಾ? ಅದಕ್ಕೆ ಅವಳು ಜಾಸ್ತಿ ಕುಚುಕು ಬೇರೆ. ನೀನು ಅಷ್ಟು ಹತ್ರಕ್ಕೆ ಬರಬೇಡ. ನಮ್ ಕೆಲ್ಸ ಅದಲ್ಲ. ನೋಡಿ ನಿಮ್ಮ ಆಂಟಿನೇ ಅಷ್ಟು ಜಿಂಗಲಲ್ಲ ಫುಲ್ಲು. ನನ್ನಂತೂ ಎಲ್ರು ಕಂಡು ಹಿಡಿತಾರೆ. ನಿಮ್ಮ ಮಮ್ಮಿ ತಾನೇ ಅವ್ರು ನಿಮ್ಮ ಮಮ್ಮಿ ತಾನೇ. ಚೆನ್ನಾಗಿದ್ದಪ್ಪ, ಚೆನ್ನಾಗಿದೆ, ಆರಾಮಾಗಿ ಬಂದ್ರ. ವಿಶೇಷವಂತೆ ಕೇಳಿಸುತ್ತಾ? ಇನ್ನ ಕೇಳಿಸಲ್ಲ, ಗೊತ್ತಾಗ್ಬೇಕಲ್ಲ ಇನ್ನ. ನಮ್ಮ ಮನೆ ದೇವರು ಪೂಜೆ ಮಾಡಿಸ್ಕೊಂಡು ಹಂಗೆ ಬಂದ್ವಿ. ಹಾಯ್ ಆಂಟಿ. ಎಲ್ಲ ಇವರೇ ಎನರ್ಜಿ ಕೊಡ್ತಾರೆ ಬಿಡಿ. ಇಲ್ಲಿ ಅಮ್ಮ ನೋಡ್ಲಿ. ಚೆನ್ನಾಗಿದ್ದೀನಿ. ಲಂಗ ದೋಸ್ತು ಸರಿಯಾಗಿ ಹೇಳ್ತಾ ಇಲ್ಲ ಅವರು. ನಿಮ್ ಫ್ಯಾನ್ಸ್ ಸಿಕ್ಕಿದ್ದಾರೆ. 4 ಮಾತುಗಳು ಎಲ್ಲೆಲ್ಲೂ ಅಭಿಮಾನಿಗಳ ಸಂಘ ಇಟ್ಟಿದೆಯಾ ನೋಡ್ದ, ನಾವ್ ಹೆಂಗ್ ಸಂಪಾದನೆ ಮಾಡಿದೀವಿ. ಅದಕ್ಕೆ ನಾನು ಅಂತ ಹಂಗೇನಿಲ್ಲ. ನನ್ನ ಹತ್ರ ಹೇಳ್ತಾರ, ಆಂಟಿ ವೇದಕ್ಕನ್ ಕೇಳಿದೆ ಅಂತ ಹೇಳಿ. ನನ್ನ ಹತ್ರ ಬರಲ್ಲ. ಯಾಕೆ ಈ ಗೃಹ ಪ್ರವೇಶಕ್ಕೆ ಬಂದ್ಮೇಲೆ ನನ್ಗೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇಲ್ಲಿ ಕಿಚನ್ ಅಲ್ಲಿ. ಎಷ್ಟು ನನ್ಗೆ ಶೂಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಅಲ್ಲ ಹೇಳೋದು. ಈ ಮಿನಿಯೇಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ. ಆ ಗೊಂಬೆ ಬಿಡು, ನನ್ಗೆ ತುಂಬಾ ಖುಷಿ ಆಗ್ತಾ ಇರೋದು ಈ ಒಳಕಲ್ಲು, ರುಬ್ಬಕಲ್ಲು ಎಲ್ಲ ನೋಡಿ. ಗೊಂಬೆಗಳೆಲ್ಲ ಏನ್ ಚೆನ್ನಾಗಿದೆ. ಮತ್ತೆ ಇದು ನೋಡು, ನವಧಾನ್ಯ ಗೊಂಬೆಗಳು ತುಂಬಾ ಚೆನ್ನಾಗಿತ್ತಲ್ಲ. ಲಕ್ಷ್ಮಿ ಯಾವುದು ಆ ದೇವ್ರು? ಓಕೆ. ಆಹಾ, ಇದು ಒಳ್ಳೆ ಮಂಟಪನೇ ಮಾಡ್ಬಿಟ್ಟವ್ರು, ಒಳ್ಳೆ ಫ್ಯಾಮಿಲಿನೇ ಕಟ್ಬಿಟ್ಟವ್ರು. ಸಕ್ಕತ್ತಾಗಿದೆ, ಚೆನ್ನಾಗಿದೆ ಪ್ರೋಗ್ರಾಮ್.
ನೆಕ್ಸ್ಟ್ ಏನಿಲ್ಲ, ಊಟ ಮುಗಿಸೋದು ಆಯ್ ಬಾಯ್ ಅನ್ನೋದು ಊಟ ಬಂದು ಎಷ್ಟು ನಿಮಿಷ ಆಯ್ತು? ಜಾಸ್ತಿ ಹೊತ್ತೇನಿಲ್ಲ, 10 ನಿಮಿಷನೂ ಆಗಿಲ್ಲ. ಆಲೇ ನಾವು ನೆಕ್ಸ್ಟ್ ಮೀಲ್ಸಿಗೆ ಪ್ರಿಪೇರ್. 10 ಮಿನಿಟ್ಸ್ ಆಗಿಲ್ಲ, ಆಲೇ ಮೀಲ್ಸಿಗೆ ಪ್ರಿಪೇರ್. ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಹೂ ಕಣೆ, ಅದ್ರಲ್ಲಿ ಏನು ಬಂದಿರತ್ತೆ ತಿನ್ನಕ್ಕೆ. ಅರ್ಥವಾಯಿತು ಬಿಡಿ. ನಂದೆಲ್ಲನೂ ತೊಳ್ಬಿಡು. ಕೈ ಇಲ್ವಾ? ಬಾಟ್ಲು ನೀನ್ ಹತ್ರ ಇದ್ದಿ. ತೊಳಿ. ಕೊಬ್ಬು ಎಲ್ಲಿಂದ ಬರುತ್ತೆ ಕೊಬ್ಬು? ಯಾವಾಗ್ಲೂ ಹಂಗಂತೀಯಲ್ಲ, ಎಷ್ಟು ಕೆಜಿ ಹಾಕಿರ್ತೀಯ ಕೊಬ್ಬು ನನಗೆ? ಹಿಂಗಿದೆ ನೀರು, ನಿನ್ ಕೊಬ್ಬೆ ಅದೇ ನಾನು ಹೇಳೋದು, ಎಲ್ಲಿಂದ ಬರುತ್ತೆ ಅಂತ ನಾನು ಹೇಳ್ತಾ ಹಿಂದೆ ಬರೋ ಕೊಬ್ಬು. ಹೆಂಗನ್ಸ್ತು ಖಾನಾವಳಿ? ಓ ಸೂಪರ್, ಸೂಪರಾ? ಚೆನ್ನಾಗಿತ್ತು. ಇನ್ನೆಂಗಿರುತ್ತೆ? ಫುಲ್ ರವ ಬಿಸಿಲು. ಬಿಸಿಲು ಅಲ್ವಾ, ಸಾಕಾಗ್ಬಿಡತ್ತಪ್ಪ. ನಾವು ಮನೆಗಳಲ್ಲೇ ಇರ್ತೀವಲ್ಲ, ಇದಾಗ ಗೊತ್ತಾಗಲ್ಲ ನಮ್ಗೆ, ಒಳಗಡೆನೆ ಇರ್ತೀವಿ. ಈಚೆ ಬಂದಾಗ ಬಿಸಿಲು ಇದೇನು ಯಾವಾಗ್ಲೂ ಹಿಂಗೆ ಬರುತ್ತಾ ಅಥವಾ ಈ ಕಡೆನೆ ಹಿಂಗೆ ಬಿಸಿಲು ಬರುತ್ತಾ ಅನ್ನೋ ತರ ಡೌಟು. ಈಗ ಊಟ ಮುಗಿಸ್ಕೊಂಡು ನಮ್ಮೂರ್ ದಾರಿ ಕಡೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿಗೆ ಬಾ ಅಲ್ಲಿ ಬರ್ತಾ ಇದೀವಿ ನಾವು ಅಂದ್ರೆ ನಾವ್ ಇನ್ನ ಪೂರ್ತಿ ಮಾತಾಡೋ ಸ್ಟಾಲ್ ಮೇಲೆ ಕೇಳಿಸ್ಕೊಳ್ಳೋ ಸ್ಟಾಲ್ ಮೇಲೆ ರಪ್ಪ ಅಂತ ಕಟ್ ಮಾಡೋದ್ಕ ನಿಮ್ ಪತಾ ಇದ್ಯಾ? ನೀನು ಎಲ್ಲಿಗ್ ಬರ್ತಿದ್ಯಾ, ಎಷ್ಟ್ ಗಂಟೆಗೆ? ಹಾ ಇಕ್ಕು ಫೋನು, ನಮ್ಗೆ ಗೊತ್ತು ನೀನ್ ಬಂದಾಗ ನೋಡ್ಕೊಳ್ಳೋದು. ಸೈಲೆಂಟ್ ಆಗಿ ಹೊರಗ್ತಿದ್ಯಾ ಅಂಕಲು? ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರೋದು ಹಳೆ ಮನೆ, ಇದು ಹೊಸ ಮನೆ. ಹೊಸ ಮನೆ. ಆಯ್ ಹೊಡ್ಕೊಂಡು ಹೋಗಿದೆ. ಸಾರ್ಸದು ಹಾಯ್. ಹೌದಾ, ಬಂದ್ಬಿಟ್ಟು ಅಂತ ಕೇಳ್ಬೇಕಂದ್ರೆ ಫ್ಯಾನ್ಸ್ ಇದಾರೆ ಅಂತ ಹೇಳ. ನಿಮ್ಗೆ ಜಾಸ್ತಿ ಜನ ಬೆಂಗಳೂರು ಕೇಳ್ತಾರೆ, ಎಲ್ಲ ಅಜ್ಜಿ ಅಜ್ಜಿ ಅಂತ. ಅಜ್ಜಿನ ಕರ್ಕೊಂಬನ್ರಿ ಅಂತ ಕೇಳ್ತಾರೆ. ಹೇಳು. ಎಲ್ಲಿ ಕರ್ಕೊಂಡು ಇದಕ್ಕೆ ಕರ್ಕೊಂಡು ನಿಲ್ಸ್ಬಿಡ್ರಿ. ತಾಳೆ ಯಶೋ. ಅಲ್ಲಿಗೆ ಬಂದ್ರು ಕಟ್ಕೊಂಡು. ಹೆಂಗ್ ಬೀಸ್ತಾವ ನೋಡ್ ಬಾಲ. ಈಗ ನೋಡಜ್ಜಿ, ನನ್ ಜೊತೆ ಸುಮ್ನೆ ಬೆಂಗಳೂರು ಬಾ, ನಾನು ರೀಲ್ಸ್ ಮಾಡೋಣ. ಬೆಂಗಳೂರಿಗೆ ಬಂದ್ಬಿಟ್ಟು ಹಸಿ ಟಿಕ್ಸ್ಕೊಳ್ಳ. ಅಯ್ಯೋ ದೇವರೇ ನೀನು ಇದ್ದರೆ. ರೀಲ್ಸ್ ಮಾಡೋಣ ಬಾ. ನೋಡಿ ಇವಾಗ ನೀನ್ ಊರಲ್ಲಿ ಬ್ಯಾನರ್ ಊರಲ್ಲೆಲ್ಲ ಕೇಳ್ತಾವ್ರಂತೆ ಅತ್ತೆ. ಈಗ ಅವ್ರ ಜೊತೆ ರೀಲ್ ಮಾಡಿದ್ಯಾ, ಈಗ ನನ್ ಜೊತೆ ರೀಲ್ ಮಾಡಿದ್ರೆ ಫೇಮಸ್ ಐತಿಯಾ, ಬ್ಯಾನರ್ ಹಾಕ್ತಾರ. ಅವಾಗ ಫೇಮಸ್ ಐತಿಯಾ? ಬರೋಕಲ್ಲ ಕೊಟ್ಬಿಟ್ಟು ಬರ್ತೀನಿ. ಏನ ದುಡ್ಡ ನಿಮ್ ಬಾ, ನೀನೇ ಸಂಪಾದನೆ ಮಾಡ್ತೀಯ, ನಾನೇನ್ ಕೊಡೋದು? ನೀನ್ ಯಾರನ್ನೂ ಕೇಳಂಗಿಲ್ಲ, ಅವಾಗ ನೀನೇ ಸಂಪಾದನೆ ಮಾಡ್ತೀಯ. ಅಲ್ಲೇ ಕೊಡ್ತೀನಲ್ಲ ನಾನು, ನನಗೆ ಬಂದಿದ್ದು ನಿನಗೆ ಕೊಟ್ಟು ಬಿಸ್ಕೆಟ್ ನೀನು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಸಾಲ ತೀರಿಸ್ತಾನೆ. ಕೊಡು. ಆಮೇಲೆ ಬಂದಿದ್ದು ನಿನಗೆ 6 ತಿಂಗಳು ಟ್ರೈನಿಂಗ್ ಅಲ್ಲಿ ಇರುಮ, ಆಮೇಲೆ ನಿನಗೆ 2 ಲಕ್ಷನೇ ಆಡ ಕೊಡ್ತೀಯ. ಕೈ ಎತ್ತಿ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಈಗ ನಮ್ಮ ಮನೆಗೆ ಮಿಂಚಿಸ್ಬಿಟ್ರೆ, ಸಾಲ ಕಚ್ಬಿಟ್ರೆ, ಹುಡ್ಗಂಗೆ ಹೇಳ್ಬಿಟ್ಟು ನಮ್ಮ ಹುಡ್ಗಂಗೆ ಮರಿ ನಮ್ಮ ಮನೆ ದುಡ್ಡು ಕೊಟ್ಕೊಂಡಿರು, ನಾನು ಏನೋ ಮಾಡ್ಕೊಂಬತ್ತೀನಿ, ದುಡ್ಡು ತಗೊಂಬತ್ತೀನಿ ಅಂತ ಹೇಳಿದ್ರೆ ಅವನು ಒತ್ತಡಕ್ಕೆ ಬಸ್ ಹತ್ತಿಸ್ತಾನೆ. ನಿಂಗ್ ಕೆಲ್ಸ ಗೊತ್ತಿಲ್ಲ ಅಲ್ವಾ? ಕೆಲ್ಸ ಕಲಿಯಕ್ 6 ತಿಂಗಳು ನನ್ ಜೊತೆ ಇರು. ಆಮೇಲೆ 6 ತಿಂಗಳು ನೀನ್ ಚೆನ್ನಾಗ್ ಕೆಲ್ಸ ಕಲಿಯೋವರ್ಗು ಕಲಿತಿರ್ಬೇಕಾದ್ರೆ ನಾನು ಸಂಬಳ ಕೊಡ್ತೀನಿ. ಆಮೇಲೆ ನಿನ್ಗೆ ಅಡ ಅಂತ ಇಷ್ಟು ದುಡ್ಡು ಕೊಡ್ತೀನಿ. ಆಮೇಲೆ ನೀನ್ ಬಾ, ಆಮೇಲೆ ನೀನ್ ಹೇಳ್ದಂಗೆ ಮೊದ್ಲು ದುಡ್ಡು ಕೊಟ್ಟು ಕೆಲ್ಸ ಮಾಡೋ ತರ ಮಾಡ್ಕೊಳ್ಳೋಣ. ಫಸ್ಟ್ ಟ್ರೈನಿಂಗ್ ಟ್ರೈನಿಂಗ್ ಕಲಿತೀನಿವ. ಟ್ರೈನಿಂಗ್ ಕಲಿಯಲ್ಲ ಕುಣೀನಿ, ಹಂಗೆ ಹೇಳ್ದಂಗೆ ಕುಣಿಂದ್ರು ಕುಣಿತೀನಿ, ನಗಿಂದ್ರೆ ನಗಿತೀನಿ, ಆರು ಅಂದ್ರೆ ಆರ್ತೀನಿ, ಹೆಂಗಾನ ಮಾಡುವಾಗ ಮಾಡ್ತೀನಿ. ಇವು ಕೊಟ್ಬಿಡ್ಬೇಕಿದ್ ದುಡ್ಡ. ಈಗ ಹೊರಟಿದೀವಿ ನಾವು. ಅಜ್ಜಿ ಬಾಯ್. ಬಾಯ ಇನ್ನ ನಮ್ಮ ಅಜ್ಜಿಗಷ್ಟೇ ನಾನು ಬಾಯ್ ಹೇಳಿದ್ದು, ಅವರಿಬ್ರು ಕೋರಸಲ್ಲಿ ಬಾಯ್ ಹೇಳ್ತಾರೆ. ಏಯ್ ವೇದ, ಓ ತಗೊಳ್ಳೆ. ಏನು ನೀನ್ ಏಳು ಗಾಂಚಲಿ ತಾನೆ ಈಗ ನಿನ್ಗೆ? ಗಾಂಚಲಿ ತಾನೆ, ಏನ್ ಹೇಳು? ಏಳು. ಬರೀ ಗಬ್ಬು. ಸುಮ್ನೆ ನಾವ್ ಅತ್ತೆ ಹೇಳಲ್ಲ ನಿನಗೆ ಕೊಬ್ಬು, ನಿನಗೆ ಗಾಂಚಲಿ ಅಂತ. ಎಲ್ಲೈತೆ ಕೊಬ್ಬು? ಮಾಡ್ಕತ್ತೀಯ ನೀನು. ಈಗ ಏನ್ ಹೇಳಿದ್ರು? ದುಪ್ಪಟ್ಟ ಬಿಟ್ಬಿಟ್ಟ ದುಪ್ಪಟ್ಟ ಅಂತ ಹೇಳ್ಬೋದು. ಅಲ್ಲ ವೇಲು, ಅಜ್ಜಿಯವ್ರ ಕರೆಯೋದೇನು ತಗ ವೇದ. ನನ್ನ ಹೆಸರನ್ನೇ ಕರೆಕ್ಟ್. ಈಗ ಅಜಯ್
ನನ್ನ ಹೆಸರು ಏನು ಹೇಳು? ಹಸು ಏಡ ಏನ ಬರ್ತೀವಿ ಇವಾಗ ನನ್ನ ಹೆಸರೇನು? ಏ ಪ್ಲೀಸ್ ಲಾಸ್ಟ್ ಹೇಳು. ನನಗೆ ಬರಲ್ಲ. ನನ್ನ ಹೆಸರೇನು ಹೇಳಿ ಸಾಕು. ನಿನ್ನ ಹೆಸರು ಬರಲ್ಲ. ಬಜ್ರ ಮನೆ ದೊಡ್ಡದಾಗ ಮನೆ ಚೆನ್ನಾಗಿ ನನ್ಗೆ ನೀಟಾಗಿ ಬರಲ್ಲ ನಿನ್ನ ಹೆಸರು. ನಂಗೆ ಹೇಳಕ್ ಬರಬಲ್ಲ. ಹೇಳು. ಏದಾ ಏದಾ ಏದ ಅಲ್ಲ ಏದ. ಇನ್ನೊಂದು ಅಜ್ಜಿಗೆ ನಾನು ಯೋಧ. ಬರ್ತೀವಿ ಒಬ್ರು ನನ್ನ ಹೆಸರು ವೇದ ಅನ್ನಲ್ಲ, ಒಬ್ರು ಯೋಧ, ಒಬ್ರು ಏದ. ಎಲ್ರು ಬಾಯ್ ಬರ್ತೀನಿ. ಬಾಯ್ ಬಾಯ್ ಮಾಡಜ್ಜಿ. ಹಾ ಹಾಯ ಬಾಯ ಬಾಯ್ ಕಣೆ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.